ಭೂಮಿ ಮೇಲಿನ ಹೂಡಿಕೆ ಎಷ್ಟು ಮುಖ್ಯ? ಲೂಯಿಸ್ ಗ್ರೇಟ್ ಥಿಂಕರ್ ಸೆಡ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆನ್ ಅರ್ತ್ ಇಸ್ ಆನ್ ಅರ್ತ್ ಅಂತ. 2004 ನಾಗರ್ಬಾವಿ ದೇ ಗಾಟ್ ಅಲಾಟೆಡ್ ಎಟ್ 200 rupees ಅಂತ ಹೇಳ್ತಾರೆ. ಟುಡೇ ಇಟ್ ಈಸ್ ಸೆಲ್ಲಿಂಗ್ ಮೇ ಬಿ 20,000 ಇನ್ ನಾಗರ್ಬಾವಿ ಅಂಡ್ ಆಲ್ 25,000. ಸೊ ಬೆಂಗಳೂರಲ್ಲಿ ಯಾವ ಭಾಗದಲ್ಲಿ ಆಸ್ತಿ ಖರೀದಿ ಬೆಸ್ಟ್ ಅಂತ ನಿಮ್ಗೆ ಅನ್ಸುತ್ತೆ? Always look for not a region. Look for development in that areas what is happening. ಎಲ್ಲಿ ನಿಮಗೆ ರಿಂಗ್ ರೋಡ್ ಕನೆಕ್ಟಿವಿಟಿ ಇದೆ, ಎಲ್ಲಿ ಮೇನ್ ಇಂಪಾರ್ಟೆಂಟ್ ಏರ್ಪೋರ್ಟ್ ಎಲ್ಲಿದೆ ನೋಡಿ. ರಿಯಲ್ ಎಸ್ಟೇಟ್ ಗ್ರೋತ್ಗೆ ಯಾವತ್ತೂ ಸ್ಟಾಪ್ ಇಲ್ಲ. ಬಿಕಾಸ್ ಏನು ಪ್ರಿಷಿಯಸ್ ಇರುತ್ತೆ, ಏನು ಶಾರ್ಟೇಜ್ ಇರುತ್ತೆ ಅದು ಬೇಕೇ ಬೇಕು. ಬ್ಯಾಂಗ್ಳೂರ್ ಹ್ಯಾಸ್ ಇಟ್ಸ್ ಓನ್ ಚಾರ್ಮ್. ಯಾರು ಬೆಂಗಳೂರಿಗೆ ಬರ್ತಾರೋ 5 years 6 years ಬೆಂಗಳೂರಲ್ಲಿ ಇದ್ರೆ ಅವ್ರು ರಿಟೈರ್ಮೆಂಟ್ ಆದರೂ ಹೋಗಲ್ಲ ಅವರು. ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ರೀತಿ ಭೂಮಿಯನ್ನು ಖರೀದಿಸಬಹುದಾ? ಐ ಥಿಂಕ್ ಇಟ್ ಮೇ ಕಮ್ ಇನ್ ಫ್ಯೂಚರ್. ಪೀಸ್ ಬೈ ಪೀಸ್ ಸ್ಕ್ವೇರ್ ಫೀಟ್ ಥರ ಇನ್ವೆಸ್ಟ್ ಮಾಡ್ಬೋದು ಅನ್ಸುತ್ತೆ. ಬಟ್ ಸೊ ಒಂದು ಸ್ವಂತ ಸೂರು ಪಡೆಯೋದು, ಅದರಲ್ಲೂ ಬೆಂಗಳೂರಲ್ಲಿ ಅಥವಾ ಮೈಸೂರಲ್ಲಿ ಈ ರೀತಿ ಬೆಳಿತಿರೋಂತಹ ನಗರದಲ್ಲಿ ಎಷ್ಟು ಎಲ್ಲರ ಕನಸಾಗಿರುತ್ತೆ. ಅದಕ್ಕೆ ಶುರು ಮಾಡೋದು ಹೇಗೆ ಅಥವಾ ಶುರು ಮಾಡಿದರೆ ಅದನ್ನ ಬೆಳೆಸೋದು ಹೇಗೆ, ಇದೆಲ್ಲದರ ಮಾಹಿತಿಯನ್ನು ನಮಗೆ ಎಕ್ಸ್ಪರ್ಟ್ಸ್ ಇವತ್ತು ಕೊಡ್ತಾರೆ. ಸರ್, ಮೊದಲನೇದಾಗಿ ಜಗನ್ನಾಥ್ ಜಕ್ಕಾ ಸರ್ಗೆ ಕೇಳ್ತೀನಿ ನಾನು. COO KNS ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡಿಂದ ಬಂದಿದ್ದಾರೆ ಅವರು. ಸರ್, 10 ಹೂಡಿಕೆ ಮಾರ್ಗಗಳಿದೆ, ಈಗಾಗಲೇ ಹಿಂದಿನ ಸೆಷನ್ಗಳಲ್ಲಿ ನಾವು ಕೇಳಿದ್ವಿ. ಆದರೆ ಭೂಮಿ ಮೇಲಿನ ಹೂಡಿಕೆ ಎಷ್ಟು ಮುಖ್ಯ, ಹಾಗೆ ಇದು ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋಂಥ ಮಾತಿನ ಹಿಂದಿನ ರಹಸ್ಯ ಏನು ಅಂತ? ಎಲ್ರಿಗೂ ನಮಸ್ಕಾರ. ಏನಾಗುತ್ತೆ ಈಗ ಇಷ್ಟೊತ್ತವರೆಗೂ ನಮ್ಮ ರುದ್ರಮೂರ್ತಿ ಸರು ಮತ್ತು ಅನದರ್ ಪ್ಯಾನಲಿಸ್ಟ್ ಅಲೋಕೇಶನ್ ಬಗ್ಗೆನೂ ಹೇಳಿದ್ರು. ಅದಕ್ಕೆ ಅದದೇ ಆದಂಥ ಒಂದು ಎಕ್ಸ್ಪರ್ಟಿ ಎಲ್ಲ ಬೇಕಾಗತ್ತೆ. ಇದು ಹೇಗಿದೆ ಅಂದರೆ ನಮ್ಮ 4 fathersಯಿಂದನೂ ಬಂದಿರೋದು. ನಮಗೇನು ಗೊತ್ತಿಲ್ಲ ಅಂದಾಗ್ಲೂ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಈಗಲೂ ಮಾಡ್ತಾಯಿದ್ದಾರೆ. ವೆರಿ ರೀಸೆಂಟ್ ಎಕ್ಸಾಂಪಲ್ಸ್ ನಿಮ್ಗೆ ಹೇಳಬೇಕು ಅಂದರೆ, ಯಾಕೆ ಭೂಮಿ ಕೈ ಬಿಡೋದಿಲ್ಲ, ಯಾಕೆ ಡಿಪ್ರಿಷಿಯೇಟ್ ಆಗೋದಿಲ್ಲ ಅನ್ನೋದಕ್ಕೆ ಕೋವಿಡ್ ಆ್ಯಂಡ್ ರೀಸೆಂಟ್ ಸಿಚುವೇಶನ್. ಸೊ ಆ್ಯಸ್ ದೇ ಆಲ್ಸೋ ಎಕ್ಸ್ಪ್ಲೇನ್, ನಿಮಗೆ ಕೋವಿಡಲ್ಲೂ ನಿಮ್ಮ ಮಾರ್ಕೆಟ್ ಕೆಳಗಡೆ ಬಂತು, ದೆನ್ ಇಟ್ ವೆಂಟ್ ಅಪ್. ಬಟ್ ಅಲ್ಲಿ ಎಲ್ಲನೂ ಮೇಲೆ ಹೋಗದೇ ಇರ್ಬೋದು. ಬಟ್ ರಿಯಲ್ ಎಸ್ಟೇಟಲ್ಲಿ ನಿಮಗೆ ಆಲ್ಮೋಸ್ಟ್ ಮೇ ಬಿ ±10% 15% ವೇರಿಯೇಷನ್ಸ್ ಇರ್ಬೋದು ಏರಿಯಾ ಟು ಏರಿಯಾ. ಬಟ್ ಓವರಾಲ್ ಗ್ರೋತ್ ಯು ಲುಕ್ ಎಟ್ ಇಟ್ಸ್ ಎಲ್ಲೂ ಡೆಪ್ರಿಷಿಯೇಟ್ ಆಗಿಲ್ಲ. ಫಾರ್ ಎಕ್ಸಾಂಪಲ್, ನಾನೀಗ ಎಷ್ಟೋ ಜನ ಕಸ್ಟಮರ್ ಜೊತೆ ಮಾತಾಡಬೇಕಾದಾಗ ದೇ ಮಸ್ಟ್ ಬಿ ಎಟ್ ದೇರ್ 60s 65s 70s ಅವ್ರ ಮಕ್ಕಳ ಜೊತೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಕರ್ಕೊಂಬಂದಿರ್ತಾರೆ ಅವ್ರು ಮಾಡುವಂತ. ಅವರು ಹೇಳ್ತಾ ಇರ್ತಾರೆ ಎಕ್ಸಾಂಪಲ್ 2004 ನಾಗರ್ಬಾವಿ, ಮೋಸ್ಟ್ ಆಫ್ ಯು ಮೈಟ್ ಬಿ ನೋಯಿಂಗ್ ನಾಗರ್ಬಾವಿ ವಿಶ್ವೇಶ್ವರ ಲೇಔಟ್. ದೇ ಗಾಟ್ ಅಲಾಟೆಡ್ ಎಟ್ 200 rupees ಅಂತ ಹೇಳ್ತಾರೆ. 200 rupees. ಟುಡೇ ಇಟ್ ಈಸ್ ಸೆಲ್ಲಿಂಗ್ ಮೇ ಬಿ ಅಬೌಟ್ ನಾಟ್ ಲೆಸ್ ದೆನ್ 20,000 ಇನ್ ನಾಗರ್ಬಾವಿ ಆ್ಯಂಡ್ ಆಲ್ 25,000. ಸಿ ದೇ ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್. ನಾವು ಅವ್ರು ಮತ್ತೆ ನೋಡಬೇಕಾಗಿಲ್ಲ, ಏನು ವೇರಿಯೇಷನ್ಸ್ ಆಗ್ತಾಯಿದೆ, ನಾನು ಯಾವತ್ತು ಎಕ್ಸಿಟ್ ಆಗಬೇಕು, ಎಂಟ್ರಿ ಆಗಬೇಕು, ಏನೂ ಇಲ್ಲ. ಓನ್ಲಿ ಥಿಂಗ್ ದೇ ಹ್ಯಾವ್ ಟು ಮೇಕ್ ಶೋರ್ ದ್ಯಾಟ್ ದೇ ಬೈ ವಿತ್ ರೆಪ್ಯೂಟೆಡ್ ಪೀಪಲ್, ವಿತ್ ಅಪ್ರೂವಲ್ ಕ್ಲಿಯರ್. ಸ್ವಲ್ಪ ಲಿಟಲ್ ಕಾಸ್ಟ್ಲಿ ಆಗ್ಬೋದು. ದೇ ಹ್ಯಾವ್ ಟು ಟೇಕ್ ಎ ಕಾಷಿಯಸ್ ಬಿಫೋರ್ ದೇ ಇನ್ವೆಸ್ಟ್ ಅಷ್ಟೇ. ಅದಕ್ಕೆ ಬಿಟ್ಟರೆ ಇನ್ನೇನು ಇದರಲ್ಲಿ ಬೇಕಾಗಿರಲ್ಲ. ಆ್ಯಂಡ್ ವೆನ್ ಯು ಆರ್ ಇನ್ವೆಸ್ಟಿಂಗ್ ಇನ್ ಅದರ್ ಅಸೆಟ್ ಕ್ಲಾಸ್, ನಿಮ್ಗೆ ಯಾವ ಫೈನಾನ್ಷಿಯಲ್ ಫೆಸಿಲಿಟೀಸು ಇರೋದಿಲ್ಲ. ಬಟ್ ವೇರ್ ಆ್ಯಸ್ ಇನ್ ರಿಯಲ್ ಎಸ್ಟೇಟ್, ಇಫ್ ಇಟ್ ಇಸ್ ಅನ್ ಅಪ್ರೂವ್ಡ್ ಬೈ ಬ್ಯಾಂಕ್ ಇದ್ದರೆ, ಯು ವಿಲ್ ಗೆಟ್ ಅನ್ ಫೈನಾನ್ಷಿಯಲ್ ಫೆಸಿಲಿಟಿ ಟು ಗೆಟ್ ದಿ ಪರ್ಚೇಸ್ ದಿ ಪ್ರಾಪರ್ಟಿ. ವೆನ್ ಯು ಹ್ಯಾವ್ 20-25% ನಿಮ್ಮ ಹತ್ರ ಇದ್ದರೆ, ಅನದರ್ 70-75% ಬ್ಯಾಂಕ್ ವಿಲ್ ಹೆಲ್ಪ್ ಯು ಟು ಬೈ ಇಟ್ ಒನ್ಸ್ ಇಫ್ ಯು ಹ್ಯಾವ್ ಅನ್ ರೆಗ್ಯುಲರ್ ಇನ್ಕಮ್. ಇನ್ನೊಂದು ಪ್ರಶ್ನೆ ಅಂದರೆ, ಬೆಂಗಳೂರಲ್ಲಿ ಫ್ಲ್ಯಾಟ್ ತಗೊಳ್ಳೋದು ಬೆಸ್ಟಾ ಅಥವಾ ಒಂದು ಸೈಟ್ ತಗೊಳ್ಳೋದು ಬೆಸ್ಟಾ? ಅದರಲ್ಲೂ ಪ್ರಮುಖವಾಗಿ ಇವೆರಡು ಮಧ್ಯಮ ವರ್ಗದವರ ಕೈಗೆಟುಕುವ ದರದಲ್ಲಿ ಸಿಗ್ತಿದೆಯಾ ಅನ್ನೋದು. ಅವ್ರ ಲೈಫ್ ಸ್ಟೈಲ್ ಪ್ರಕಾರ, ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ. ಈಗ ನಾನು ಆಫೀಸ್ ಹತ್ರ ಇರಬೇಕು, ನಾನು ಊರಲ್ಲಿ ಹೋಗಿ ಸೈಟ್ ತೊಗೊತೀನಿ ಅಂದರೆ ಬರೋಕ್ಕಾಗಲ್ಲ. ಆಫೀಸ್ ಹತ್ರ ಇರಬೇಕಂದ್ರೆ ನೀವು ಅಪಾರ್ಟ್ಮೆಂಟಲ್ಲಿ ಇರಬೇಕು. ಆ ಒಂದು ಲೊಕೇಶನಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಇದೆ ಅದರ ಪ್ರಕಾರ. ಬಟ್ ನೀವು ಕ್ವಿಕ್ಕಾಗಿ ಇನ್ವೆಸ್ಟ್ಮೆಂಟ್ ನೋಡೋದ್ರಲ್ಲಾಗಲಿ, ಇಲ್ಲ ಲೈಫ್ ಸ್ಟೈಲ್ ನೋಡೋದ್ರಲ್ಲಾಗಲಿ, ಈಗ ಇರೋ ಒಂದು ಲೊಕೇಶನ್ ಎಲ್ಲಿದೆ ಅದು ಇವತ್ತಿನ ದಿನ ವರ್ಕ್ ಲೈಫ್ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಯಾರಿಗೆ ಆದ್ರೂ ಒಂದು ಆಫೀಸ್ಗೆ ಹೋಗಿ ಬರೋದು 3-4 ಗಂಟೆ ಕಾಲ ಬರೀ ಟ್ರಾಫಿಕಲ್ಲಿ ಇರ್ತಾರೆ ಇವತ್ತು ಬೆಂಗಳೂರಲ್ಲಿ. ಈ ಒಂದು ಇದರಿಂದ ನೋಡಿದ್ರೆ ನೀವು ಅಪಾರ್ಟ್ಮೆಂಟು ಬೇಕು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನೋಡಿದ್ರೆ ನೀವು ಸೈಟ್ ಕೂಡ ಬೇಕು. ಯಾಕಂದರೆ ಸೈಟು ನಿಮ್ಮ ಪ್ರಕಾರ ಇಟ್ ಈಸ್ ಲೈಕ್ ಅ ಸ್ಟೇಟ್ಮೆಂಟ್, ಐ ಹ್ಯಾವ್ ಅರೈವ್ಡ್, ಐ ಹ್ಯಾವ್ ಮೇಡ್ ಇಟ್.
ಅನ್ನೋದೊಂದು ಸ್ಟೇಟ್ಮೆಂಟೇ ಸೈಟ್. ಸೊ ದಟ್ ಈಸ್ ವೇರ್ ಸೈಟ್ ಇಸ್ ವೆರಿ ಇಂಪಾರ್ಟೆಂಟ್. ಕಾಂಪಿಟೇಟಿವ್ ಆಗಿ ಬೆಳೀತಿರುವಂತಹ ಬೆಂಗಳೂರಲ್ಲಿ ಅಫೋರ್ಡೆಬಲ್ ಪ್ರೈಸಸ್ಗೆ ಈಗ ಲಭ್ಯ ಇದೆಯಾ ಜನಸಾಮಾನ್ಯರಿಗೆ? ಇವತ್ತಿಗೆ ಬೆಂಗಳೂರಲ್ಲಿ ಅಫೋರ್ಡಬಿಲಿಟಿ ಅನ್ನೋದು ವರ್ಡ್ ಕೂಡ ಹೊರಗಡೆ ಹೋಗ್ಬಿಟ್ಟಿದೆ. ಯಾಕಂದರೆ ಇವತ್ತಿನ ದಿನ 1.5 ಕೋಟಿಗೆ 2 ಬೆಡ್ರೂಮ್ ಅಪಾರ್ಟ್ಮೆಂಟ್ ದೇವನಹಳ್ಳಿಯಲ್ಲ. ನಮ್ಮ ತಾಯಿ ಕೇಳ್ತಾರೆ ಇವತ್ತಿಗೂ, ಅಯ್ಯೋ 1.5 ಕೋಟಿಗೆ ದೇವನಹಳ್ಳಿಯಲ್ಲಿ ಅಪಾರ್ಟ್ಮೆಂಟ್ ಅದೇನು ಸೇಲ್ ಮಾಡ್ತಿದ್ದೀರಾ ನೀವಲ್ಲಿ ಅಂತ ಕೇಳ್ತಾರೆ. ಯಾಕಂದರೆ ಪ್ರೈಸಸ್ ಆ ಥರ ಇದೆ. ಹೊರಗಡೆಯಿಂದ ಇನ್ವೆಸ್ಟ್ಮೆಂಟ್ಗಳು ಚೆನ್ನಾಗಿ ಬರ್ತಿದೆ, ಕಂಪನೀಸ್ ಬರ್ತಾ ಇದ್ದಾರೆ. ಸೊ ಇಟ್ ಈಸ್ ಅನ್ ಅಪ್ವರ್ಡ್ ಗ್ರೋತ್. ಬಟ್ ಸೇಮ್ ಟೈಮ್ ನೀವು ಈ ರಿಯಲ್ ಎಸ್ಟೇಟನ್ನು ಯಾವ ರೀತಿ ಇವಾಗ ಮುಂಚೆ ಬಂದು ಹೋಗಿದ್ದವರೆಲ್ಲ ಹೇಳಿದ್ರು ಇದು ವೆರಿ ಕಾಂಪ್ಲೆಕ್ಸ್, ಇದು ನಮ್ಮ ಇದು ಚೆನ್ನಾಗಿದೆ. ಎಸ್, ಎವ್ರಿಥಿಂಗ್ ಇಸ್ ಫೈನ್. ಬಟ್ ಕೈಯಲ್ಲಿ ಗೋಲ್ಡ್ ಇದೆ, ಅವ್ರ ಹತ್ರನೂ ಗಾಡಿ ಇದೆ, ಇರೋದನ್ನು ಮನೆಯಲ್ಲೇ ಇಲ್ಲ ಕಮರ್ಷಿಯಲ್ ರೆಂಟ್ ಇಲ್ಡಿಂಗ್ ಅಸೆಟ್ ಇದೆ. ಎಲ್ಲ ರೀತಿ ಒಂದು ಇನ್ವೆಸ್ಟ್ಮೆಂಟ್ ಕೂಡ ಬೇಕಾಗತ್ತೆ. ಬಟ್ ನಿಮಗೆ ಅಪಾರ್ಟ್ಮೆಂಟ್ ಅನ್ನೋ ಒಂದು ಇನ್ವೆಸ್ಟ್ಮೆಂಟ್ ನೋಡಿದಾಗ ಯಾವತ್ತೂ ಇಟ್ ಈಸ್ ಮೋರ್ ಆಫ್ ಅ ಲೈಫ್ ಸ್ಟೈಲ್ ಪ್ರಾಡಕ್ಟ್ ಕ್ಲೋಸ್ ಟು ವೇರ್ ಯು ಆರ್. ದಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್. ಬಜೆಟ್ ಇವಾಗ ಎಲ್ಲರನ್ನೂ ಸೈಟ್ ಮಾತ್ರ ತೊಗೊಳ್ಳಿ, ಇನ್ಯಾರನ್ನು ನೀವು ಅಪಾರ್ಟ್ಮೆಂಟ್ ತೊಗೊಬೇಡಿ ಅಂದರೆ ಇವಾಗ ಎಲ್ಲರೂ ಅಫೋರ್ಡಬಿಲಿಟಿ ಎಲ್ಲಿದೆ ದುಡ್ಡು ನೀವು ಕೊಡ್ತೀರಾ ಅಂತ ಕೇಳ್ತಾರೆ. ಸೊ ಆ ರೀತಿಯಲ್ಲಿ ಅವ್ರವ್ರ ರಿಕ್ವೈರ್ಮೆಂಟ್ ಪ್ರಕಾರ ನೋಡಬೇಕಾಗುತ್ತದೆ. ಸೊ ಬೆಂಗಳೂರಲ್ಲಿ ಯಾವ ಭಾಗದಲ್ಲಿ ಆಸ್ತಿ ಖರೀದಿ ಬೆಸ್ಟ್ ಅಂತ ನಿಮ್ಗೆ ಅನ್ಸುತ್ತೆ? ಎಸ್ ಸರ್ ಹೇಳಿದ್ರು ಬೆಂಗಳೂರಲ್ಲಿ 3 ಅವರ್ 4 ಅವರ್ ಟ್ರಾಫಿಕಲ್ಲಿ ಇರ್ತಾರೆ ಅಂತ. ದ್ಯಾಟ್ ಇಟ್ ಸೆಲ್ಫ್ ಶೋಸ್ ಬೆಂಗಳೂರಲ್ಲಿ ಟ್ರಾಫಿಕ್ ಯಾಕಿದೆ. ಬಿಕಾಸ್ ಎವ್ರಿ ಡೇ ಇನ್ಫ್ಲೋ ಆಫ್ ದ ಪೀಪಲ್ ಮೇ ಬಿ ಕರಿಯರ್ ಹುಡ್ಕೊಂಡು ಬರ್ತಾ ಇದ್ದಾರೆ, ಎಜುಕೇಷನ್ ಬರ್ತಾ ಇದ್ದಾರೆ. ಮೋಸ್ಟ್ ಆಫ್ ದಿ ಕಂಪ್ನೀಸ್ ಆರ್ ಕಮಿಂಗ್ ಇನ್ ಬ್ಯಾಂಗ್ಳೂರ್. ಸೊ ಟ್ರಾಫಿಕ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಜನ ಜಾಸ್ತಿ ಆಗ್ತಾ ಇದ್ದಾರೆ ಅಂತ. ಜನ ಜಾಸ್ತಿ ಆಗ್ತಾ ಇದ್ದಾರೆ ಅಂದರೆ ಏನು ಬೇಕು, ಇರೋಕ್ಕೆ ಮನೆ ಬೇಕೇ ಬೇಕು. ಸಿಟಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಸಿ ಇಫ್ ಯು ಲುಕ್ ಎಟ್ 2006-07 ವೆರಿ ಈವನ್ ಔಟರ್ ರಿಂಗ್ ರೋಡಲ್ಲಿ ಸಮ್ ಏರಿಯಾದಲ್ಲಿ ಏನು ಇರಲಿಲ್ಲ, ಟ್ರಾಫಿಕೇ ಇರಲಿಲ್ಲ. ಇವತ್ತು ಅಲ್ಲೂ ಟ್ರಾಫಿಕ್ ಇದೆ. ಅಷ್ಟು ಬೆಂಗಳೂರು ಬೆಳೆದ್ರೂ ಇನ್ನೂ ಟ್ರಾಫಿಕ್ ಇದೆ ಅಂದರೆ ಸೊ ರಿಕ್ವೈರ್ಮೆಂಟ್ ಇನ್ನೂ ಇದೆ ಅಂತ. ಇನ್ನೂ ರಿಕ್ವೈರ್ಮೆಂಟ್ ಇದೆ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ಗೆ. ಹಾಗಾಗಿ ಬೆಂಗಳೂರು ಆ್ಯಂಡ್ ಮೈಸೂರು ಬೋತ್ ಆರ್ ನೌ ಆಫ್ಟರ್ ದಿಸ್ ಕಾರಿಡಾರ್, ಮೈಸೂರು ಹ್ಯಾಸ್ ಆಲ್ಸೋ ಹ್ಯಾಸ್ ಬಿಕಮ್ ಅ ಗುಡ್ ಇನ್ವೆಸ್ಟ್ಮೆಂಟ್ ಹಬ್. ಸೊ ಈಗ ನೀವು Tier 2 Tier 3 ಸಿಟಿಯಲ್ಲಿ ಹೋದ್ರೂ ಇನ್ವೆಸ್ಟ್ಮೆಂಟ್ಸ್ಗೆ ಒಳ್ಳೆ ಅಪಾರ್ಚುನಿಟಿ ಇದೆ. ಬಿಕಾಸ್ ಲೂಯಿಸ್ ಎ ಗ್ರೇಟ್ ಥಿಂಕರ್ ಸೆಡ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆನ್ ಅರ್ತ್ ಇಸ್ ಆನ್ ಅರ್ತ್ ಅಂತ. ಸೊ ಲ್ಯಾಂಡ್ಸ್ ಆರ್ ಮೇಕಿಂಗ್ ನೋ ಮೋರ್. ಅಪಾರ್ಟ್ಮೆಂಟ್ ಬೇಕಾದರೆ ಈಗ ನೀವು ಬಾಂಬೆಗೆ ಹೋದರೆ ಸೊ ಮೊದಲು 1 FIR 2 FIR ಅಂತ ಇತ್ತು, ಇವಾಗ 5, 6 ಎಲ್ಲ ಕೊಟ್ಟಿದ್ದಾರೆ. ರೀಡೆವಲಪ್ಮೆಂಟ್ ಆಫ್ ಸೊಸೈಟೀಸ್ ಅಂತ ಶುರು ಆಗಿಬಿಟ್ಟಿದೆ. ಸೊ ಅಲ್ಲಿರೋರ್ಗೂ ಕೊಟ್ಟು ಮತ್ತೆ ಇನ್ನೊಂದಷ್ಟು ಕಟ್ತಾ ಇದ್ದಾರೆ. ಬಟ್ ಲ್ಯಾಂಡ್ ಯು ಕೆನಾಟ್. ಕಮ್ಮಿ ಆಗ್ತಾ ಇದೆ ವೇರಿಯಸ್ ರೀಸನ್ನಿಂದ ಹೊರತಾಗಿ ಜಾಸ್ತಿ ಆಗ್ತಾ ಇಲ್ಲ. ಇಟ್ ಇಸ್ ಅ ಪ್ರೀಷಿಯಸ್, ಎಲ್ಲ ಮೆಟಲ್ಗಿಂತಲೂ ಪ್ರೀಷಿಯಸ್ ಲ್ಯಾಂಡ್. ಬಿಕಾಸ್ ಅದರ್ ಮೆಟಲ್ಸ್ ಈಗ ಆರ್ಟಿಫಿಷಿಯಲು ಮಾಡ್ತಾ ಇದ್ದಾರೆ, ಮೈನಿಂಗ್ ಮಾಡ್ತಾ ಇದ್ದಾರೆ, ಸಿಗುತ್ತೆ, ಬಟ್ ಲ್ಯಾಂಡ್ ಸಿಗಲ್ಲ. ಸೊ ಲ್ಯಾಂಡ್ ಈಸ್ ಆಲ್ವೇಸ್ ಅ ಮೋಸ್ಟ್ ಪ್ರೀಷಿಯಸ್ ಥಿಂಗ್ ಇನ್ ಆನ್ ಅರ್ತ್. ಸೊ ಹಾಗಾಗಿ ಎಲ್ಲೇ ಇನ್ವೆಸ್ಟ್ ಮಾಡಿದ್ರು ಚೆನ್ನಾಗಿದೆ. ಬಟ್ ಸಿನ್ಸ್ ಬ್ಯಾಂಗ್ಳೂರ್ ಇಸ್ ಅನ್ ಮೆಟ್ರೋಪಾಲಿಟಿಯನ್ನು, ಬ್ಯಾಂಗ್ಳೂರಲ್ಲಿ ಅಪಾರ್ಚುನಿಟೀಸ್ ಇದೆ, ಬೆಂಗಳೂರಲ್ಲಿ ಅರ್ನಿಂಗ್ ಪೊಟೆನ್ಷಿಯಲ್ಲು ಮತ್ತು ಅಪಾರ್ಚುನಿಟಿ ಇರೋದ್ರಿಂದ ಗ್ರೋತ್ ಈಸ್ ಆಲ್ವೇಸ್ ಹೈಯರ್ ದೆನ್ ಎನಿ ಅದರ್ ಸಿಟೀಸ್. ಪರ್ಟಿಕ್ಯುಲರ್ ಆಗಿ ಯಾವ ಭಾಗ, ಈಗ ನಾರ್ತ್ ಇದೆ, ಈ ಕಡೆಯಿಂದ ಈಗ ದಕ್ಷಿಣ ಬೆಂಗಳೂರು ಅಂತಾನು ಸೇರಿಸ್ಬಿಟ್ಟಿದ್ದಾರೆ, ಯಾವ ಭಾಗಕ್ಕೆ ಹೋದ್ರೆ ಸ್ವಲ್ಪ ಕಡಿಮೆ ದರದಲ್ಲಿ ಸಿಗ್ಬೋದು, ಹಾಗೆ ಒಳ್ಳೆ ರೀತಿಯ ಫ್ಯೂಚರ್ ಇದೆ ಅಂತ ಅನ್ಸುತ್ತೆ ಸರ್? ಸರ್ ಹೇಳಿದ ಪಾಯಿಂಟು ಇಟ್ ಈಸ್ ಅ ವೆರಿ ವ್ಯಾಲಿಡ್ ಪಾಯಿಂಟ್. ಇವತ್ತಿನ ದಿನ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ಆಲ್ವೇಸ್ ಲುಕ್ ಫಾರ್ ನಾಟ್ ಅ ರೀಜನ್, ಲುಕ್ ಫಾರ್ ಡೆವಲಪ್ಮೆಂಟ್ ಇನ್ ದ್ಯಾಟ್ ಏರಿಯಾಸ್. ವಾಟ್ ಈಸ್ ಹ್ಯಾಪ್ನಿಂಗ್, ಕಂಪನೀಸ್ ಎಲ್ಲಿ ಬರ್ತಾ ಇದೆ, ಎಲ್ಲಿ ನಿಮಗೆ ರಿಂಗ್ ರೋಡ್ ಕನೆಕ್ಟಿವಿಟಿ ಇದೆ, ಎಲ್ಲಿ ಮೇನ್ ಇಂಪಾರ್ಟೆಂಟ್ ಏರ್ಪೋರ್ಟ್ ಎಲ್ಲಿದೆ ನೋಡಿ, ಎಲ್ಲಿ ಗೌರ್ಮೆಂಟ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ನೋಡಿ. ಈಗ ನಾನು ನೀವು ಒಂದು ರೀಜನ್ ಬೆಂಗಳೂರು ಮತ್ತು ಮೈಸೂರು ಮಾತ್ರ ಅಂತ ಹೇಳ್ಬೋದು. ಹಂಗಾರೆ ಹುಬ್ಳಿ ಧಾರವಾಡ ಕಾರಿಡಾರಲ್ಲಿ ಏನೂ ಇಲ್ವಾ? ಮಂಗಳೂರಲ್ಲಿ ಏನೂ ಡೆವಲಪ್ಮೆಂಟ್ ಇಲ್ವಾ? ಎಂಟೈರ್ ಕರ್ನಾಟಕ ಈಸ್ ಗೆಟಿಂಗ್ ದ ಆಪರ್ಚುನಿಟಿ ಆ್ಯಂಡ್ ಐ ಆಮ್ ಪ್ರಿಟಿ ಶ್ಯೂರ್ ವಿತ್ ದ ನ್ಯೂ ಲೀಡರ್ಶಿಪ್ ದೇರ್ ಶುಡ್ ಬಿ ಮೋರ್ ಆ್ಯಂಡ್ ಮೋರ್ ಬಿಸ್ನೆಸ್ ಕಮ್ಮಿಂಗ್ ಇನ್. ಎಲ್ಲಿ ಗೌರ್ಮೆಂಟ್ ಇನ್ವೆಸ್ಟ್ ಮಾಡ್ತಿದ್ದಾರೋ, ವೇರ್ ಕನೆಕ್ಟಿವಿಟಿ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ದೇ ಆರ್ ಡೆವಲಪಿಂಗ್, ದಟ್ ಈಸ್ ವೇರ್ ನಿಮ್ಮ ಒಂದು ಹಣನ ಬೆಟ್ ಮಾಡಬೇಕು. ಆಲ್ ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ ಕೆನ್ ನಾಟ್ ಬಿ ಬರೀ ನಾರ್ತ್ ಬ್ಯಾಂಗ್ಳೂರಲ್ಲಿ ಮಾಡಿ, ಸೌತ್ ಬ್ಯಾಂಗ್ಳೂರಲ್ಲಿ ಮಾತ್ರ ಮಾಡಿ, ಮೈಸೂರಲ್ಲಿ ಮಾತ್ರ ಮಾಡಿ, ಅಲ್ಲಿ ಅದು ಬರ್ತಿದೆ, ಇಲ್ಲ ಈ ಥರದ್ದೊಂದು ಡೆವಲಪ್ಮೆಂಟ್ ಇದೆ ಅನ್ನೋದದು ರಾಂಗ್. ಅದು ಎಲ್ಲಿ ಡೆವಲಪ್ಮೆಂಟ್ ಇದೆಯೋ ಅಲ್ಲಿ ಇನ್ವೆಸ್ಟ್ ಮಾಡಿ. ನಾವು ಕ್ಲೈಂಟ್ಸಿಗೆ ಯಾವತ್ತೂ ಅದೇ ಹೇಳೋದು, ನಾರ್ತಲ್ಲಿ ತೊಗೊಂಡ್ರೆ ಬೆಸ್ಟಾ, ಸೌತಲ್ಲಿ ತೊಗೊಂಡ್ರೆ ಬೆಸ್ಟಾ? ಸರ್ ಕಾಯಿನ್ ಹಾಕ್ಬಿಡಿ, ಯಾವುದು ಬರುತ್ತೆ ನೋಡೋಣ ಅಂತ ಹೇಳ್ತೀವಿ. ಸೊ ದೆರ್ ಇಸ್ ನೋ ಪಾಯಿಂಟ್. ಡೆವಲಪ್ಮೆಂಟ್ ಎಲ್ಲಿದೆಯೋ ಜಸ್ಟ್ ಫಾಲೋ ದ ಡೆವಲಪ್ಮೆಂಟ್ ಬಿಕಾಸ್ ದಟ್ ಈಸ್ ವೇರ್ ಇಸ್ ದ ಮನಿ.
ಈಗ ಯಾವುದೇ ಜಿಲ್ಲೆಯಲ್ಲಾದರೂ ಅಭಿವೃದ್ಧಿ ಇರೋ ಕಡೆ ಈಗ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳ್ತಿದ್ರಿ. ಹಾಗೆ ಕೃಷಿ ಭೂಮಿ ತಗೊಳ್ಳೋದು ಬೆಸ್ಟ್ ಅಥವಾ ಕನ್ವರ್ಟೆಡ್ ಲ್ಯಾಂಡ್ ತಗೊಳ್ಳೋದಕ್ಕೆ ಯಾವ ಆಯ್ಕೆಯನ್ನು ಜನ ಮಾಡಬೇಕು ಅಂತ ನೀವು ಸಜೆಷನ್ ಮಾಡ್ತೀರಾ? 2020 ಐ ಥಿಂಕ್ 20 ಜುಲೈಗಿಂತ ಮೊದಲು ಕೃಷಿ ಭೂಮಿ ಎಲ್ರಿಗೂ ಬೈ ಮಾಡೋಕ್ಕಾಗ್ತಿರ್ಲಿಲ್ಲ. ದೆರ್ ವಾಸ್ ಲಾಟ್ ಆಫ್ ರೆಸ್ಟ್ರಿಕ್ಷನ್ಸ್. ಈಗ ರಿಮೂವ್ ಆಗಿದೆ, ತೊಗೋಬೋದು. ಬಟ್ ಅಗೇನ್ ಕೃಷಿ ಭೂಮಿ ತಗೊಂಡ್ರೆ ನೀವು ಈ ಕೃಷಿ ಭೂಮಿಗೆ ನಿಮಗೆ ಫೈನಾನ್ಷಿಯಲ್ ಫೆಸಿಲಿಟೀಸ್ ಇರಲ್ಲ, ಬೈ ಮಾಡೋಕ್ಕೆ ಯೂಸೇಜ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಮತ್ತು ನಿಮಗೆ ಸಿಟಿ ಹತ್ರದಲ್ಲಿ ಸಿಗಲ್ಲ. ಇಫ್ ಯು ಆರ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್, ನೀವು ಕೃಷಿ ಭೂಮಿ ತೊಗೊಂಡು ಫಾರ್ ಅವೇ ತೊಗೊಂಡು ಇಫ್ ಯು ಹ್ಯಾವ್ ಅ ಸ್ಮಾಲರ್ ಎಕ್ಸ್ಟೆಂಟು ಅದನ್ನು ಮ್ಯಾನೇಜ್ ಮಾಡೋದು ಅದೆಲ್ಲ ಇಟ್ ಮೇ ಬಿ ಲಿಟಲ್ ಡಿಫಿಕಲ್ಟ್ ಫಾರ್ ದೆಮ್. ಬಟ್ ಕೃಷಿ ಭೂಮಿ ಏನು ಇದಂತಲ್ಲ, ಎನಿ ಲ್ಯಾಂಡ್ ಇಸ್ ಗುಡ್. ಬಟ್ ಕನ್ವರ್ಟೆಡ್ ಲ್ಯಾಂಡು, ಸೈಟ್ಸು, ದಿಸ್ ಆರ್ ಆಲ್ ಸ್ಮಾಲರ್, ನಿಮಗೆ ಮ್ಯಾನೇಜ್ ಮಾಡೋಕ್ಕೆ, ಲಿಕ್ವಿಡೇಟ್ ಮಾಡೋಕ್ಕೆಲ್ಲ ಈಸಿ. ಸೊ ಹಾಗಾಗಿ ಯು ಶುಡ್ ಆಲ್ವೇಸ್ ಲುಕ್ ಎಟ್ ಕನ್ವರ್ಟೆಡ್ ಆ್ಯಂಡ್ ರೆಸಿಡೆನ್ಷಿಯಲ್ ಇಫ್ ಯು ಹ್ಯಾವ್ ಸ್ಮಾಲರ್ ಇನ್ವೆಸ್ಟ್ಮೆಂಟ್. ಇಫ್ ಯು ವಾಂಟ್ ಟು ಹ್ಯಾವ್ ಲಾರ್ಜರ್ ಇನ್ವೆಸ್ಟ್ಮೆಂಟ್, ಅಗ್ರಿಕಲ್ಚರ್ ಲ್ಯಾಂಡ್ ಈಸ್ ಆಲ್ಸೋ ಗುಡ್ ಪೊಟೆನ್ಷಿಯಲ್. ಇಫ್ ಯು ಕುಡ್ ಸಿ, ನೀವು ನೋಡಿದ್ರೆ ಎಲ್ಲ ಕಡೆ ಅಗ್ರಿಕಲ್ಚರ್ ಲ್ಯಾಂಡ್, ರಿಯಲ್ ಎಸ್ಟೇಟ್ ಗ್ರೋ ಆಗಿದೆ ಮತ್ತು ಇವತ್ತು ಪ್ರೈಸಸ್ ಜಾಸ್ತಿ ಆಗಿದೆ ಬೆಂಗಳೂರಲ್ಲಿ ಅಂದರೆ ದಟ್ ಮೀನ್ಸ್ ಅಗ್ರಿಕಲ್ಚರ್ ಲ್ಯಾಂಡ್ಸು ರೇಟ್ಸು ಜಾಸ್ತಿ ಆಗಿದೆ ಅಂತ. ದಿ ಡೆವಲಪರ್ಸ್ ಬೈ ದಿ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಫ್ರಮ್ ದಿ ಫಾರ್ಮರ್ಸ್ ದ್ಯಾನ್ ದೇ ಓನ್ಲಿ ಫಾರ್ಮ್. ಸೊ ಅವ್ರಿಗೆ ಕಾಸ್ಟ್ಲಿ ಆಗಿದೆ ಅಂದರೆ ದ ಎಂಡ್ ಪ್ರಾಡಕ್ಟ್ ಹಸ್ ಬಿಕಮ್ ಅ ಕಾಸ್ಟ್ಲಿ. ಸೊ ಹಾಗಾಗಿ ಅಗ್ರಿಕಲ್ಚರ್ ಲ್ಯಾಂಡ್ ಈಸ್ ಆಲ್ಸೋ ಗ್ರೋಯಿಂಗ್. ಈಗ ಭೂಮಿ ಖರೀದಿಸೋದಕ್ಕೆ ಸಾಲ ಮಾಡಿದ್ರೆ ಒಂದು ವೇಳೆ ಅದರ ಬಡ್ಡಿ ಇದು ಹೆಚ್ಚಾಗಿ ಲಾಭಕ್ಕಿಂತ ಬಡ್ಡಿ ವೆಚ್ಚನೇ ಹೆಚ್ಚಾಗುವಂಥ ಸಾಧ್ಯತೆ ಇದೆಯಾ ಅಂತ? ಖಂಡಿತ ಇಲ್ಲ ಮೇಡಮ್. ಅದೊಂದು ಸಬ್ಸಿಡಿ ಅಲ್ಲ, ಗೌರ್ಮೆಂಟ್ ಪ್ರಕಾರದಿಂದ ಬರೋ ಒಂದು ಸಬ್ಸಿಡಿ ಅದು. ಇಟ್ ಈಸ್ ಅ ಬೇಸಿಕ್ ನೆಸೆಸಿಟಿ. ಫುಡ್, ಶೆಲ್ಟರ್, ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಆ ರೀತಿ ಇಟ್ ಈಸ್ ಅ ಸಬ್ಸಿಡೈಸ್ಡ್ ರೇಟ್ ವಾಟ್ ಬ್ಯಾಂಕ್ ಆಲ್ಸೋ ಪ್ರೊವೈಡ್ಸ್ ಯು. ಆ್ಯಂಡ್ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಇಯರ್ ಆನ್ ಇಯರ್ ನೀವು ನೋಡಿದ್ರೆ ಇಟ್ ಈಸ್ ಮೋರ್ ಆರ್ ಲೆಸ್ ದ ಸೇಮ್. ಇಟ್ಸ್ ಅ ನೋ ಬ್ರೈನರ್ ಇನ್ವೆಸ್ಟ್ಮೆಂಟ್. ನೀವು ತುಂಬ ತಲೆ ಓಡಿಸಿ ಬೆಳಗ್ಗೆ ಎದ್ದು ಸ್ಟಾಕ್ ಪ್ರೈಸ್ ಏನಾಯಿತು, ಸಾಯಂಕಾಲ ಇದೇನಾಯಿತು, ಈ ಕಂಪನಿದು MD ಯಾರು, ಅವ್ರು ಎಲ್ಲಿಂದ ಫಂಡಿಂಗ್ ಬಂದಿದೆ, ಇಷ್ಟೆಲ್ಲ ರಿಸರ್ಚ್ ನಮ್ಮ ಅಗ್ರಿಕಲ್ಚರ್ ಫಾರ್ಮರ್ಗಳು ದೇವನಹಳ್ಳಿಯಲ್ಲಿ ಇದೆಲ್ಲ ಮಾಡಿದಿದ್ರೆ ಎಲ್ಲೋ ಹೋಗಿರ್ತಿತ್ತು. ಬಟ್ ಜಸ್ಟ್ ಸಿಂಪ್ಲಿ ಲ್ಯಾಂಡ್, ಈ ತೆಂಗಿನ ಮರದಿಂದ ಆ ದೆಣ್ಣೆ ತನಕ ಲ್ಯಾಂಡ್ ಮೇಲೆ ದುಡ್ಡು ಹಾಕು ಸರಿ ಹೋಯ್ತು ಅಂದರು, ಹಾಕಿದ್ರು. ಇವತ್ತಿಗೆ ವಿಲ್ಲಾ ಪ್ರಾಜೆಕ್ಟ್ಸ್ ಬರ್ತಿದೆ, ಅವ್ರದ್ದವ್ರು ಜಾಯಿಂಟ್ ವೆಂಚರ್ ಶೇರ್ ತೊಗೊಂಡು ಒಳ್ಳೆ ರೀತಿ ಪ್ರಾಜೆಕ್ಟ್ ಆಗಿದೆ, ಡೆವಲಪ್ಮೆಂಟ್ಸ್ ಇದೆ. ಸೊ ಇಂಟ್ರೆಸ್ಟ್ ಅನ್ನೋ ಒಂದು ಇದು ಇಟ್ ಈಸ್ ಅ ವೆರಿ ಫಾರ್ ಆಫ್ ಥಿಂಗ್. ಇಟ್ ಈಸ್ ಮೋರ್ ಆಫ್ ಅ ಲೆಗಸಿ ಮನಿ ಇದರಲ್ಲಿ ನೀವು ನೋಡ್ತಾ ಇರೋದಿಲ್ಲ. ಇದರಲ್ಲಿ ಇಂಟ್ರೆಸ್ಟ್ ಈಸ್ ಅ ವೆರಿ ವೆರಿ ಸ್ಮಾಲ್ ಥಿಂಗ್ ಟು ಟಾಕ್ ಅಬೌಟ್ ಇನ್ ರಿಯಲ್ ಎಸ್ಟೇಟ್. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಬಿಕಾಸ್ ಎವ್ರಿ ಒನ್ ಸೀಮ್ ಟು ಬಿ ಫ್ರಮ್ ಸ್ಟಾಕ್ ಆ್ಯಂಡ್ ಮ್ಯೂಚುವಲ್ ಫಂಡ್ಸ್. ಇದರಿಂದ ಇದು ಯಾಕೆ ಈ ಥರ ಹೇಳ್ತಾ ಇದ್ದಾರೆ ಅಂತ. ಬಟ್ ಎಂಡ್ ಆಫ್ ದ ಡೇ ಇಟ್ಸ್ ಅ ಲೆಗಸಿ ಮನಿ. ಇಟ್ ಈಸ್ ಜನರೇಷನಲ್ ವೆಲ್ತ್ ವಾಟ್ ಯು ಆರ್ ಪಾಸಿಂಗ್ ಆನ್ ಟು ಯುವರ್ ಫ್ಯಾಮಿಲಿ ಆ್ಯಂಡ್ ಯುವರ್ ಫ್ಯೂಚರ್ ಜನ್ರೇಷನ್ಸ್ ವಿಲ್ ಟೇಕ್ ಓವರ್ ಇಟ್. ಇವತ್ತಿಗೆ ನೀವು ಒಂದಿನ ಮಾವಿನ ಮರ ಹಾಕ್ಬೇಕಾದ್ರೆ ನೀವು ಯೋಚಿಸಲ್ಲ ನಾನು ತಿಂತೀನ ಅಂತ ನೋಡಲ್ಲ ಅದನ್ನು. ಇವತ್ತಿಗೆ ನೀವು ಅದು ಮಾವಿನ ವಾಟೆನ ಹಾಕಿ ಯು ಆರ್ ಟೇಕಿಂಗ್ ಕೇರ್ ಆಫ್ ಇಟ್, ಪ್ರೊಟೆಕ್ಟಿಂಗ್ ಇಟ್. ಹಸು ತಿನ್ನಬಾರ್ದು, ಹುಳ ಬರಬಾರ್ದು, ನೋಡ್ಕೊಂಡು ಇರ್ತೀರ. ಕೊನೆಯಲ್ಲಿ ಅದ್ರ ಅಪ್ರಿಸಿಯೇಷನ್ ಎಲ್ಲಿಗೆ ಹೋಗುತ್ತೆ, ಅವ್ರ ಮಕ್ಕಳು ಅದನ್ನು ಎಂಜಾಯ್ ಮಾಡ್ತಾರೆ ಮಾವಿನ ಮರದಲ್ಲಿ. ಸೊ ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ಇಟ್. ಇದ್ರ ಜೊತೆಗೆ ಬರುವಂಥ ಪ್ರಶ್ನೆ ಅಂದರೆ ಮುಖ್ಯವಾಗಿ ಮೋಸ ಹೋಗದೇ ರೀತಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಇರಬೇಕು ಅಂತ ಹೇಳಿ, ಯಾವ ದಾಖಲೆಗಳನ್ನ ಪ್ರಮುಖವಾಗಿ ಜನ ಫಸ್ಟ್ ಸ್ಟೆಪ್ ಇಡುವಾಗಲೇ ಗಮನಿಸಬೇಕು ಅಂತ? ಮೇಡಮ್ ಸಿಂಪಲ್, ಗೂಗಲ್ ಮತ್ತು AI ಸ್ವಲ್ಪ ದೂರ ಇಟ್ಟು ಅಡ್ವೊಕೇಟ್ನ ಹಿಡಿದು ಟೈಟಲ್ ರಿಪೋರ್ಟ್ ಕರೆಕ್ಟಾಗಿ ಇದೆಯಾ ಚೆಕ್ ಮಾಡಿ ದೆನ್ ಡೂ ಇಟ್. ಬಿಕಾಸ್ ಇವತ್ತಿನ ದಿನ ಲೀಗಲ್ ಪ್ರಾಬ್ಲಮ್ಸ್ ಬಂದಿರೋರು ಒಬ್ಬರು ಹೇಳಿದ್ರು 60% ಲೀಗಲ್ ಪ್ರಾಬ್ಲಮ್ಸ್ ಇದೆ ಅಂತ. 60% ಲೀಗಲ್ ಪ್ರಾಬ್ಲಮ್ ಇರೋದು 40% ಫ್ಯಾಮಿಲಿ ಪ್ರಾಬ್ಲಮ್ ಇರೋದ್ರಿಂದ. ತಮ್ಮನಿಗೂ ತಂದೆಗೂ ಇಲ್ಲ ಅವ್ರ ಫ್ಯಾಮಿಲಿ, ಅವ್ರ ಚಿಕ್ಕಪ್ಪ ದೊಡ್ಡಪ್ಪ, ಇದು ಆ ಒಂದು ರೀತಿಯಲ್ಲಿ ಪ್ರಾಬ್ಲಮ್ ಇರೋದೇ ಹೊರತು ಲೀಗಲ್ ಡಾಕ್ಯುಮೆಂಟೇಷನ್ ವೈಸ್ ಇಟ್ ಈಸ್ ವೆರಿ ಮಿನಿಮಲ್ ಇಫ್ ಯು ಲುಕ್ ಅಟ್ ಇಟ್. ಓಕೆ. ಆ್ಯಂಡ್ ಟೈಟಲ್ಸ್ಗೆ ನೀವು ಡಾಕ್ಯುಮೆಂಟೇಷನ್ಗೋಸ್ಕರ ನೀವು ಅಮೌಂಟ್ ಕೊಡ್ತಾ ಇರೋದು. ಈಗ ನಾನೊಂದು ಪ್ರೈಮ್ ಪ್ರಾಪರ್ಟಿ ಇದೆ MG ರೋಡಲ್ಲಿ, ಜಸ್ಟ್ ಕಲ್ಯಾಣ್ ಜ್ಯುವೆಲ್ಲರ್ಸ್ ಹತ್ರನೇ, ವೆರಿ ಪ್ರೈಮ್ ಈಸ್ಟ್ ಫೇಸಿಂಗ್ ಕಾರ್ನರ್ ಪ್ರಾಪರ್ಟಿ ಎಲ್ಲನೂ ಇದೆ. ಅದರ ಡಾಕ್ಯುಮೆಂಟ್ಸ್ ಕಳೆದೋಗಿದೆ ಮೇಡಮ್. ಅದರದ್ದು ಹಾಫ್ ಪ್ರೈಸಿಗೆ ಕೊಡಿಸ್ತೀನಿ ನಾನು. ಆ ಒಂದು ರಿಸ್ಕ್ ತೊಗೊಳ್ಳೋದಕ್ಕೆ ಪಕ್ಕದಲ್ಲಿರೋರು ತೊಗೊಳ್ತಾರೆ, ಯಾಕಂದರೆ ಅದರದ್ದು ಟೈಟಲ್ಸ್ ಹೇಗೆ ನೋಡೋದು, ಹೇಗೆ ರಿಸ್ಕ್ ತೊಗೊಳ್ಳೋದು ಅನ್ನೋದು ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಡಿಫ್ರೆಂಟ್ ಟೈಪ್ ಆಫ್ ಅಪ್ರೋಚ್. ಬಟ್ ಡಾಕ್ಯುಮೆಂಟೇಷನ್ಗೋಸ್ಕರ ನೀವು ಅದು ಅಮೌಂಟ್ನ ಕೊಡ್ತಾ ಇದ್ದೀರಿ ಹೊರತು ಇನ್ನೇನೂ ಇಲ್ಲ ಅದರಲ್ಲಿ. ಇಟ್ ಈಸ್ ಎಂಡ್ ಆಫ್ ದ ಡೇ ದ ಸೇಮ್ ಸಾಯಿಲ್. ಅಲ್ಲೂ ಬೋರ್ವೆಲ್ ಹಾಕಿದ್ರೆ ನೀರು ಸಿಗುತ್ತೆ,
ಅಲ್ಲಿಗೂ ರೋಡ್ ಬರುತ್ತೆ. ಲೊಕೇಶನ್ ಇಸ್ ಡಿಫ್ರೆಂಟ್, ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಇಟ್ಸ್ ಜಸ್ಟ್ ದ ಸೇಮ್ ಲ್ಯಾಂಡ್. ಸೊ ಮುಂದಿನ 10 ವರ್ಷಗಳಲ್ಲಿ ಕರ್ನಾಟಕದ ರಿಯಲ್ ಎಸ್ಟೇಟ್ ಮಾರುಕಟ್ಟೆ ಯಾವ ದಿಕ್ಕಲ್ಲಿ ಸಾಗುತ್ತೆ ಅಂತ? If you see last 20-30 years, it has been exponential growth. ಸೊ ಅದೇ ಥರ ಈಗಲೂ ಇನ್ನೂ ಗ್ರೋತ್ಗೆ, ರಿಯಲ್ ಎಸ್ಟೇಟ್ ಗ್ರೋತ್ಗೆ ಯಾವತ್ತೂ ಸ್ಟಾಪ್ ಇಲ್ಲ. ಬಿಕಾಸ್ ದಿಸ್ ಇಸ್ ವಾಟ್, ಏನು ಪ್ರಿಷಿಯಸ್ ಇರುತ್ತೆ, ಏನು ಶಾರ್ಟೇಜ್ ಇರುತ್ತೆ ಅದು ಬೇಕೇ ಬೇಕು. ಈಗ ಏನು ಶಾರ್ಟೇಜ್ ಇರುತ್ತೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಅಗ್ರಿಕಲ್ಚರ್ ಲ್ಯಾಂಡ್ ಇರ್ಬೋದು, ಅದು ಕಮ್ಮಿ ಆಗಿದೆ. ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಬೇಕೇ ಬೇಕು. ಎಷ್ಟೇ ಆರ್ಟಿಫಿಷಿಯಲ್ ಮಾಡಿ ಎಷ್ಟೇ ಗ್ರೋ ಮಾಡಿದ್ರು 10 ಇಯರ್ಸ್ ನಂತರ ಅಗೇನ್ ದ ಇಳುವರಿ ಕಮ್ಮಿ ಬರ್ತಾ ಹೋಗುತ್ತೆ. ಈಗ ಎಕ್ಸಾಂಪಲ್, ಮೊದಲೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಗೊಬ್ಬರ ಹಾಕಿದ್ರು, ಈಗ ಬರ್ತಾ ಇಲ್ಲ. ಸೊ ಅಗೇನ್ ಅಗ್ರಿಕಲ್ಚರ್ ಲ್ಯಾಂಡ್ಗೂ ಡಿಮ್ಯಾಂಡ್ ಬರುತ್ತೆ. ಪೀಪಲ್ ಆರ್ ಗ್ರೋಯಿಂಗ್, ಜನಸಂಖ್ಯೆ ಇದ್ದೇ ಇದೆ, ಎಲ್ರಿಗೂ ಮನೆ ಬೇಕೇ ಬೇಕು. ಈಗ ಸಪೋಸ್ ಎಷ್ಟು ಜನಕ್ಕೆ ಮನೆ ಇರುತ್ತೆ, ನಾವು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ 400 ಜನ ಇದ್ದೀವಿ ಅಂದರೆ 20% ಜನಕ್ಕೂ ಒಂದು ಮನೆ ಇಲ್ಲ. ಇನ್ನು 80% ಜನಕ್ಕೆ ಮನೆ ಬೇಕು. ದೇ ಆರ್ ನಾಟ್ ಗೋಯಿಂಗ್ ಟು ಗೋ ಔಟ್ ಆಫ್ ಬ್ಯಾಂಗ್ಳೂರ್. ಬ್ಯಾಂಗ್ಳೂರ್ ಹ್ಯಾಸ್ ಇಟ್ಸ್ ಓನ್ ಚಾರ್ಮ್. ಯಾರು ಬೆಂಗಳೂರಿಗೆ ಬರ್ತಾರೋ 5 ಇಯರ್ಸ್ 6 ಇಯರ್ಸ್ ಬ್ಯಾಂಗ್ಳೂರಲ್ಲಿದ್ದರೆ ಅವ್ರು ರಿಟೈರ್ಮೆಂಟ್ ಆದರೂ ಹೋಗಲ್ಲ. ಅವರು ದೇ ಕೆನಾಟ್ ಗೋ ಇಟ್ ಔಟ್ಸೈಡ್ ಬ್ಯಾಂಗ್ಳೂರ್. ಬ್ಯಾಂಗ್ಳೂರ್ ಹ್ಯಾಸ್ ಇಟ್ಸ್ ಓನ್ ಅಟ್ರಾಕ್ಷನ್, ಇಟ್ಸ್ ಓನ್ ಇಕೋಸಿಸ್ಟಮ್. ಇದು ಒಂದು ಇಕೋಸಿಸ್ಟಮ್ ಥರ ಬೆಳೆದ್ಬಿಟ್ಟಿದೆ. ಇಟ್ಸ್ ಅ ಗ್ಲೋಬಲ್ ಸಿಟಿ. ಯಾಕಂದರೆ ನಾನು ಎಷ್ಟೋ ಜನ ಕಸ್ಟಮರ್ಸ್ನ ಇಂಟ್ರ್ಯಾಕ್ಟ್ ಮಾಡಬೇಕಾದಾಗ ಸೈಟ್ಗೆ ಹೋದಾಗ ಯಾವಾಗಲಾದರೂ ಐ ಹ್ಯಾಡ್ ಮೆಟ್ ಒನ್ಸ್ ಗಾಯ್ ಫ್ರಮ್ ಅಸ್ಸಾಮ್. ಐ ಸೆಡ್ ಸಚ್ ಎ ಬ್ಯೂಟಿಫುಲ್, ನಮಗೊಂಥರ ರಿಲ್ಯಾಕ್ಸಿಗೆ ಹೋಗ್ತೀವಿ, ನೀವು ದಿನ ರಿಲ್ಯಾಕ್ಸ್ ಮಾಡ್ಕೊಂಡು ಅಲ್ಲಿರ್ಬೋದು ಅಂದರೆ ಅಲ್ಲಿರೋರಿಗೆ ಗೊತ್ತಿದೆ ಆ ಪ್ರಾಬ್ಲಮ್ಮು. ಬೆಂಗಳೂರು ಅಷ್ಟು ಚೆನ್ನಾಗಿಲ್ಲ, ನಾನು ಇಲ್ಲೇ ಸೆಟ್ಲ್ ಆಗಬೇಕು ಅಂತ. ಈಸ್ ಕನ್ಸ್ಟ್ರಕ್ಟೆಡ್ ಹೌಸ್ ಆ್ಯಂಡ್ ಲಿವಿಂಗ್ ಹಿಯರ್. ಯು ಡೋಂಟ್ ವಾಂಟ್ ಟು ಮೈಗ್ರೇಟ್ ಬ್ಯಾಕ್, ಯು ವಾಂಟ್ ಟು ಬಿ ಹಿಯರ್ ಓನ್ಲಿ. ಸೊ ಹಾಗಾಗಿ ಬೆಂಗಳೂರು ಆ್ಯಂಡ್ ಕರ್ನಾಟಕ ಈಸ್ ಆಲ್ವೇಸ್ ಲೆಗಾಸಿಯಿಂದ ನೋಡ್ಕೊಂಡ್ಬನ್ನಿ, ವೆರಿ ಡೀಸೆಂಟ್, ಸ್ಟೆಬಿಲೈಸ್ಡ್ ಮತ್ತು ವೆರಿ ಸ್ಟೇಬಲ್ ಗ್ರೋತ್ ಇದೆ. ಈ ಥರ ಎಕ್ಸಾಗ್ರೇಟೆಡು ಮತ್ತು ಸಡನ್ ಫಾಲು ಆ ಥರದ್ದೆಲ್ಲ ಯಾವತ್ತೂ ರಿಯಲ್ ಎಸ್ಟೇಟಲ್ಲೂ ಇಲ್ಲ. ಇನ್ಫ್ಯಾಕ್ಟ್ ಕರ್ನಾಟಕ ಹ್ಯಾಸ್ ಗಾಟ್ ಇಟ್ಸ್ ಓನ್ ವೇ ಆಫ್ ಗ್ರೋಯಿಂಗ್ ಇದೆ. ಸೊ ಇಟ್ ವಿಲ್ ಕೀಪ್ ಗ್ರೋಯಿಂಗ್ ಬಿಕಾಸ್ ನಿಮಗೆ ಈಗಲೂ ನೋಡಿ ಎಲ್ಲ ಕಂಪ್ನೀಸ್ಗಳು ಮೆಜಾರಿಟಿ ಬೆಂಗಳೂರಿಗೆ ಬರ್ತಾ ಇದೆ. AI ಬಂತು, ಎಲ್ಲನೂ ಇಲ್ಲಿಗೆ. ಇಟ್ ಈಸ್ ಅ ಟೆಕ್ ಹಬ್. ಸೊ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಇಟ್ ಟೇಕ್ಸ್ ವೆರಿ ಗುಡ್. ವಿ ಆರ್ ಹೋಪಿಂಗ್, ಲಾಸ್ಟ್ 16 to 19 ಇಟ್ ವಾಸ್ ವೆರಿ ಸ್ಲೋ. 20 ಆದಮೇಲೆ 25ವರೆಗೂ ಒಳ್ಳೆ ಗ್ರೋತ್ ಇದೆ. ಅಗೇನ್ ನೆಕ್ಸ್ಟ್ 10 year ಐ ಥಿಂಕ್ ದಿಸ್ ಗ್ರೋತ್ ವಿಲ್ ಕಂಟಿನ್ಯೂ. ನಮ್ಮ ಆಡಿಯನ್ಸ್ಗೆ ಯಾರಿಗಾದರೂ ಎಕ್ಸ್ಪರ್ಟ್ಸ್ನ ಪ್ರಶ್ನೆ ಕೇಳೋದಿದ್ರೆ ಕೇಳ್ಬೋದು ಸರ್. ರಿಯಲ್ ಎಸ್ಟೇಟ್ನ ನಾವು ಬಿಸ್ನೆಸ್ ಥರ ನೋಡಿದರೆ ನಾವು ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ರೀತಿ ಭೂಮಿಯನ್ನು ಖರೀದಿಸ್ಬೋದಾ? ಆ ರೀತಿ ಏನಾದರೂ ಆಪ್ಷನ್ ಬಂದಿದೆಯಾ? ಈಗ ಗೋಲ್ಡು ETF ಮೂಲಕ, ಸಿಲ್ವರ್ನ ETF ಮೂಲಕ ಖರೀದಿಸ್ತಿದ್ದೀವಿ. ಈಗ ಸೆಬಿ ಕೂಡ ಹೊಸದು EGR ಏನೋ ಬಿಟ್ಟಿದೆ. ಅದೇ ರೀತಿ ಭೂಮಿ ಮೇಲೆ ಹೂಡಿಕೆ ಮಾಡೋಕ್ಕೆ ಇದೆಯಾ ಅಂತ ಆಪ್ಷನ್? ಎಸ್ ಇದೆ. ಐ ಹ್ಯಾವ್ ಒನ್ ಮೈ ಗುಡ್ ಫ್ರೆಂಡ್. ಸೊ ದೇ ಹ್ಯಾವ್ ಸ್ಟಾರ್ಟೆಡ್. They are from real estate. So they are working on it. It is, I think, ಇನ್ನೂ ರೆಗ್ಯುಲೇಷನ್ ಬರಬೇಕಾಗಿದೆ. ಟೋಕನೈಸೇಷನ್ ಅಂತ ಮಾಡಿದ್ದಾರೆ. they buy a real estate product, they create a portfolio and you can buy, I think, square feet, 1 square feet, 2 square feet. Sitting at Bangalore, you can buy Bombay property. This overall portfolio build ಮಾಡ್ತಾರೆ. So it is, I think it is in a early stage which working on. ಸೊ ಆಗ್ತಾ ಇದೆ, ಆಲ್ರೆಡಿ ಇದೆ. ಐ ಥಿಂಕ್ ನೇಮ್ ಈಸ್ DRX ಅಂತ ಏನೋ ಇದೆ. ಸೊ ಯು ಕ್ಯಾನ್ ಚೆಕ್ ದ್ಯಾಟ್ ವೆಬ್ಸೈಟ್. ಸೊ ದೇ ಆರ್ ಡೂಯಿಂಗ್ ಇಟ್. ಐ ಥಿಂಕ್ ಇಟ್ ಮೇ ಕಮ್ ಇನ್ ಫ್ಯೂಚರ್ ಬಿಕಾಸ್ ಯು ಕ್ಯಾನ್ ಪೀಸ್ ಬೈ ಪೀಸ್ ಸ್ಕ್ವೇರ್ ಫೀಟ್ ಥರ ಇನ್ವೆಸ್ಟ್ ಮಾಡ್ಬೋದು ಅನಿಸುತ್ತೆ. ಬಟ್ ಸ್ಟಿಲ್ ಜನಕ್ಕೆ ಏನಿದೆ ಅಂದರೆ, ಆ್ಯಸ್ ಅ ಮೇ ಬಿ ಇಂಡಿಯನ್ಸ್, ವಿ ವಾಂಟ್ ಲ್ಯಾಂಡ್ ಆನ್ ಅವರ್ ನೇಮ್, ರಿಜಿಸ್ಟ್ರೇಷನ್ ಆಗಬೇಕು, ನಮ್ಮ ಹೆಸರಲ್ಲಿ ಖಾತಾ ಇರಬೇಕು, ಅದು ಪ್ರಾಪರ್ಟಿ ನಮ್ಮ ಹತ್ರ ಇರಬೇಕು, ನಾವು ಹೋಗಿ ನೋಡ್ಕೊಂಬರ್ಬೇಕು ಆ ಪ್ರಾಪರ್ಟಿನ ವೀಕೆಂಡ್ ಇದ್ದಾಗ, ಯಾರು ಬಂದಾಗ ಹೋಗಿ ತೋರಿಸ್ಬೇಕು. ಇಟ್ಸ್ ಆಲ್ ನಾಟ್ ಓನ್ಲಿ ಇಟ್ ಈಸ್ ವೆಲ್ತ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್, ಇಟ್ ಈಸ್ ಅನ್ ಎಮೋಷ್ನಲ್ ಪ್ರಾಡಕ್ಟ್. ಒಂದು ಸ್ಯಾಟಿಸ್ಫ್ಯಾಕ್ಷನ್ನು. ನನ್ನೊಂದು ಸೈಟ್ ಇದೆ, ನಮಗೊಂದು ಮನೆ ಕಟ್ಟಕ್ಕೆ ಅವರು ಈಗ ಅಪಾರ್ಟ್ಮೆಂಟ್ ಇರೋರಿಗೂ ಎಷ್ಟೋ ಜನ ಲೈಫ್ ಸ್ಟೈಲ್ಗೋಸ್ಕರ ಸರ್ ಹೇಳ್ದಂಗೆ ಅಪಾರ್ಟ್ಮೆಂಟ್ ಇದೆ, ದೇ ವಾಂಟ್ ಟು ಹ್ಯಾವ್ ಒನ್ ಸೈಟ್. ಒಂದು ಇನ್ವೆಸ್ಟ್ಮೆಂಟು, ಗ್ರೋತು, ಸೆಕೆಂಡು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ಒಂದು ಪ್ರಾಪರ್ಟಿ ಇದೆ ಅನ್ನೋದೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬಿಕಾಸ್ ವಿ ಹ್ಯಾವ್ ಬಿಲ್ಟ್ ಲೈಕ್ ದ್ಯಾಟ್. ನಮ್ಮ ಮೈಂಡ್ ಸೆಟ್ ಹಂಗಿದೆ. ಇವಾಗ್ಲೂ ಪ್ರಾಪರ್ಟಿ ಮಾರಬೇಕಾದ್ರೆ ಭಾಳ ಯೋಚನೆ ಮಾಡ್ತಾರೆ, ಗೋಲ್ಡ್ ಮಾರಬೇಕಾದ್ರೆ ಭಾಳ ಯೋಚನೆ ಮಾಡ್ತಾರೆ, ಶೇರು, ಮ್ಯೂಚುವಲ್ ಫಂಡ್ ಏನು ಬೇಕಾದ್ರೆ ಟಕ್ ಅಂತ ಕ್ಲೋಸ್ ಮಾಡಿಬಿಡ್ತಾರೆ. ಎಷ್ಟೇ ಕಷ್ಟ ಇದ್ರೂ ಯೋಚನೆ ಮಾಡ್ತಾ ಇರ್ತಾರೆ. ಏನಕ್ಕೆ? ಇಟ್ಸ್ ಅ ಗಾಟ್ ಸೋನ್ ಎಮೋಷನ್ಸ್. ಸೊ ಹಾಗಾಗಿ ಹಳೆ ಕಾಲದಿಂದನೂ ಅದಕ್ಕೆ ಅಸೆಟ್ ಮೇಲೆ ಮಾಡಿ, ಈಗೆಲ್ಲ 60s 70s ಅವ್ರ ಮಕ್ಕಳನ್ನ ಅವ್ರು ಏನೇ ಹೇಳಿದ್ರು ಕರ್ಕೊಂಡು ತಂದು ಮತ್ತೆ ಸೈಟು ಅಪಾರ್ಟ್ಮೆಂಟೇ ಕೊಡಿಸ್ತಾರೆ, ಇರಬೇಕು ಒಂದು ಅಂತ. ಸೊ ಹಾಗಾಗಿ ಬರುತ್ತೆ ಅದೂ. ಮೇ ಬಿ ಇಟ್ ಟೇಕ್ಸ್ ಟೈಮ್. ಮೇ ಬಿ Gen Z people may have that, they explore that. Maybe people in their 40s 50s may not
ಬಿ ಸೋ ಕಂಫರ್ಟಬಲ್ ವಿತ್ ದಿಸ್ ಟೋಕನೈಸೇಷನ್, ಎಲ್ಲಿದೆ ಗೊತ್ತಿಲ್ಲ ಲ್ಯಾಂಡು, ನಾನು ಹಾಕಿದ್ದೀನಿ ಅನ್ನೋದು ಸ್ವಲ್ಪ ಮೆಂಟಲಿ ಅವ್ರಿಗೆ ಅಷ್ಟೊಂದು ಪೀಸ್ ಇರಲ್ಲ. ಮೇ ಬಿ ಪೀಪಲ್ ಆರ್ ಇನ್ ದೇರ್ 20s, ದೇ ಮೇ ಲುಕ್ ಎಟ್ ದ್ಯಾಟ್ ಇನ್ ಅಗ್ರೆಸಿವ್ ಮೋಡ್. ಬಟ್ ಪೀಪಲ್ ಎಟ್ 50s, 30, 45 ಅವ್ರ 40s ಅಲ್ಲಿರೋರೆಲ್ಲ ಸ್ಟಿಲ್ ದೇ ವಾಂಟ್ ಟು ಹ್ಯಾವ್ ರಿಯಲ್ ಎಸ್ಟೇಟ್, ರಿಯಲ್ ಆಗಿ ನೋಡ್ಬೇಕು, ಅವರು ಟಚ್ ಮಾಡ್ಬೇಕು ಅದನ್ನು. ಓಕೆ ಸರ್, ಕೊನೆ 2 ಪ್ರಶ್ನೆ ಕೇಳಿ ಸರ್. Because your branded real estate is not affordable to middle class people. Lot of people buying revenue sites. We have many katas like A kata, B kata, E kata. What is your view on purchasing the revenue sites? Another one thing, many developers selling flats. After that, they don't do any development work, infrastructure. Who is responsible for providing the infrastructure in that layout? ಸಿ, ಎ ಖಾತಾ, ಬಿ ಖಾತಾ, ಇ ಖಾತಾ ಇದೆಯಲ್ಲ, ಅದರಲ್ಲಿ ಎ ಖಾತಾ, ಇ ಖಾತಾ ಎರಡು ಒಂದೇ. ಇಟ್ಸ್ ಅಪ್ರೂವ್ಡ್ ಖಾತಾ ವಿಚ್ ಇಸ್ ಗಾಟ್ ಅನ್ ಅಪ್ರೂವಲ್. ಗಾಟ್ ಅನ್ ಅಪ್ರೂವಲ್ ಫ್ರಮ್ ದಿ ಕನ್ಸರ್ನ್ಡ್ ಅಥಾರಿಟಿ. ಯಾವ ಅಥಾರಿಟಿಯಲ್ಲಿ ಅಪ್ರೂವಲ್ ತಗೋಬೇಕು ತಗೊಂಡಿರ್ತಾರೆ ಅವರಿಗೆ ಸಿಗೋದು ಅಪ್ರೂವ್ಡ್ ಖಾತಾ. ಅರ್ಲಿಯರ್ ದ ಜನರಲ್ ನಾಮಿನಿಕೇಚರ್ ಎ ಬಿ ಅಂತ ಬಂದಿದೆ. ಬಟ್ ಈ ಖಾತಾ ಅಂದರೆ ಎಲೆಕ್ಟ್ರಾನಿಕ್ ಖಾತಾ ಅಷ್ಟೇ. ಸೊ ನಿಮಗೆ ತಗೊಳ್ಬೇಕಾದಾಗ ಈಗ ರೆವಿನ್ಯೂ ಅಂತ ಸ್ಟಾಪ್ ಆಗಿದೆ, ಈಗ ಮಾಡ್ತಾ ಇಲ್ಲ. ಇಟ್ಸ್ ಐ ಥಿಂಕ್ ಕಂಪ್ಲೀಟ್ಲಿ ಸ್ಟಾಪ್ಡ್. ಲಾಸ್ಟ್ 6-7 ಮಂತ್ಸಿಂದ ಯಾವ್ದು ರಿಜಿಸ್ಟ್ರೇಷನ್ಸ್ ಆಗಲ್ಲ. ತಗೊಳ್ಬೇಕಾದಾಗ ಅದಕ್ಕೆ ಹೇಳೋದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಏನಕ್ಕಂದರೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಿಕೊಡ್ಬೇಕಾಗತ್ತೆ. ನೀವು ಅಪ್ರೂವಲ್ ಇದೆನಾ, ರೇರಾ ರಿಜಿಸ್ಟರ್ ಆಗಿದೆನಾ, ಸರ್ ಹೇಳ್ದಂಗೆ ಗೂಗಲಲ್ಲಿ ಸರ್ಚ್ ಮಾಡ್ದೇನೆ ಡೈರೆಕ್ಟಾಗಿ 1 ಕೋಟಿ ಕೊಟ್ಟು ಪ್ರಾಪರ್ಟಿ ತಗೋತಾ ಇದ್ದೀರಾ, ಅಡ್ವೊಕೇಟ್ಸ್ಗೆ ಹೋಗ್ಬಿಟ್ಟು ಫೈಲ್ಸ್ ಕೊಟ್ಬಿಟ್ಟು ಪ್ರಾಪರಾಗಿ ನೀವು ಸ್ಯಾಟಿಸ್ಫೈ ಆದಮೇಲೆ ಪ್ರಾಪರ್ಟಿ ತಗೊಳ್ಳಿ. ಸೊ ಆವಾಗ ನಿಮ್ಗೆ ಯಾವುದೇ ಇಶ್ಯೂಸ್ ಬರೋದಿಲ್ಲ. ಇಲ್ಲಾಂದ್ರೆ ಏನಾಗುತ್ತೆ, ಐ ಹ್ಯಾಡ್ ಅನ್ ಇಂಟ್ರೆಸ್ಟಿಂಗ್ ಇದು ಈ ಗೂಗಲ್ದು. ಐ ಆಮ್ ನಾಟ್ ಸೇಯಿಂಗ್ ದಟ್ ಕ್ಲೈಂಟ್ ಈಸ್ ರಾಂಗ್, ಬಟ್ ಮೇ ಬಿ ಹಿ ಮೈಟ್ ಹ್ಯಾವ್ ಇನ್ ಬಿಟ್ವೀನ್ ಲಾಯರ್ ಹತ್ರ ಎಷ್ಟು ಸರಿ ಹೋಗೋಣ ಅಂತ ಅವರೇ ನೋಡಿದ್ದಾರೆ. ನಮ್ಮದು ಡಾಕ್ಯುಮೆಂಟಲ್ಲಿ ಹಿಂಬರಹ ಅಂತ ಕೊಡ್ತಾರೆ, ಎಂಡೋರ್ಸ್ಮೆಂಟ್ ಅಂತ ಹೇಳ್ತಾರೆ. ದಟ್ ಈಸ್ ಕಾಲ್ಡ್ ಅವ್ರು ಹೋಗ್ಬಿಟ್ಟು ಹಿಂಗೆ ಟ್ರಾನ್ಸ್ಲೇಷನ್ ಮಾಡಿಬಿಟ್ಟಿದ್ದಾರೆ. ಬ್ಯಾಕ್ ಸೈಡ್ ಆಫ್ ದ ಪೇಜ್ ಅಂತ ಬರ್ತಾ ಇದೆ. ನಮ್ಮವ್ರು ಕಳಿಸ್ತಾರೆ, ಅವ್ರು ಹೇಳ್ತಾರೆ ಬ್ಯಾಕ್ ಸೈಡ್ ಆಫ್ ದ ಪೇಜ್ ಕಳಿಸಿ ಅಂತ. ಆ ಕಡೆಯಿಂದ ಮಾಡ್ತಾರೆ, ಈ ಕಡೆಯಿಂದ ಕಳಿಸ್ತಾರೆ. ಆಮೇಲೆ ಒಂದು ದಿವಸ ನಾನು ಯಾಕೆ ಇನ್ನೂ ಮುಗ್ದಿಲ್ಲ ಅಂದೆ. ಸರ್ ಹಿಂಗೆ ಕೇಳ್ತಾ ಇದ್ದಾರೆ ಅಂದ್ರೆ ಡಾಕ್ಯುಮೆಂಟ್ ಕೊಡಿ ಅಂದರು. ಸೈನ್ ಇದೆ, ಸೀಲ್ ಇದೆ ಲಾಸ್ಟ್ ಪೇಜಲ್ಲಿ. ಸ್ವಲ್ಪ ಯೋಚನೆ ಮಾಡಿದೆ, ಏನಂತ ಕೇಳ್ತಾ ಇದ್ದಾರೆ. ಇಲ್ಲ ಬ್ಯಾಕ್ ಸೈಡ್ ಆಫ್ ದ ಪೇಜ್ ಅಂತ. ಬ್ಯಾಕ್ ಸೈಡ್ ಮತ್ತೆ ಹೋಗಿ ಲಾಯರ್ ಹತ್ರ ಕೇಳಿದೆ, ಇದಕ್ಕೆ ಇನ್ನೊಂದು ಏನಾರು ಬರುತ್ತಾ ಅಂತ. ನನ್ನ ಕನ್ಫರ್ಮೇಷನ್ ಇಲ್ಲ ಅಂದರು. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅದು ನಾನು ಟ್ರಾನ್ಸ್ಲೇಷನ್ ಏನಾರು ಮಾಡಿದಾರ ಇವರು ಅಂದ್ಕೊಂಡು, ಹೆಂಗೆ ಗೊತ್ತಾಗ್ತಾ ಇದೆ ನಿಮಗೆ, ಹೌ ಡು ಯು ಕಮ್ ಟು ನೋ ದಟ್ ದರ್ ಇಸ್ ಅನದರ್ ಪೇಜ್ ವಿಚ್ ಯು ಆರ್ ಆಸ್ಕಿಂಗ್ ಮೀ ಬ್ಯಾಕ್ ಸೈಡ್ ಆಫ್ ದ ಪೇಜ್. ನೋ, ಐ ಟ್ರಾನ್ಸ್ಲೇಟೆಡ್ ಇಟ್ ಶೋಯಿಂಗ್ ಬ್ಯಾಕ್ ಸೈಡ್ ಆಫ್ ದ ಪೇಜ್. ಹಾಗೆ ಆ ಥರ ಈ ಗೂಗಲಲ್ಲೆಲ್ಲ ಕೆಲವೊಂದು ಟಿಪಿಕಲ್ ವರ್ಡ್, ಲೀಗಲ್ ವರ್ಡ್ಗಳು ಅಷ್ಟೊಂದು ಈಸಿಯಾಗಿ ಇದು ಮಾಡೋಕ್ಕಾಗಲ್ಲ. ಅವ್ರು ಹೇಳ್ದಂಗೆ ಲಾಯರ್ ಹತ್ರ ಹೋಗ್ಬಿಟ್ಟು ಒಂದು ಒಪಿನಿಯನ್ ತಗೊಳ್ಳಿ, ಬ್ಯಾಂಕ್ ಅಪ್ರೂವಲ್ ಆಗಿರೋ ಪ್ರಾಜೆಕ್ಟ್ ತಗೊಳ್ಳಿ. ಪ್ರಾಜೆಕ್ಟ್ ಆಲ್ರೆಡಿ ಡೆವಲಪರ್ಸು ಬ್ಯಾಂಕ್ ಅಪ್ರೂವಲ್ ಮಾಡಿಸಿರ್ತಾರೆ. ಈಗ ನಿಮಗೆ ಪ್ಲಾನ್ ಅಪ್ರೂವಲ್ ಆಗಿರುತ್ತೆ, ರೇರಾ ಅಪ್ರೂವಲ್ ಆಗಿರುತ್ತೆ, ಬ್ಯಾಂಕ್ ಅಪ್ರೂವಲ್ ಆಗಿರುತ್ತೆ. ಆನ್ ಟಾಪ್ ಆಫ್ ದಟ್ ನೀವು ಮತ್ತೆ ನಿಮ್ಮ ಇನ್ನೊಂದು ಒಪಿನಿಯನ್ ತಗೊಂಡಿರ್ತೀರ. ಆ್ಯಂಡ್ ಪೀಪಲ್ ಆರ್ ದೇರ್ ಇನ್ ಲಾಸ್ಟ್ 20-30 years, 15 years, 10 years. ಯು ಹ್ಯಾವ್ ಟು ಟೇಕ್ ಕೇರ್ ಆಲ್ ದಿಸ್ ಅಪ್ರೂವಲ್ಲು, ರೇರಾ, ಬ್ಯಾಂಕ್ ಅಪ್ರೂವಲ್. ಅದಾದಮೇಲೆ ನಿಮ್ಮ ಪರ್ಸ್ನಲ್ ಅಡ್ವೊಕೇಟ್ ಹತ್ರ ಒಂದು ಒಪಿನಿಯನ್. ಇಷ್ಟ ಆದಮೇಲೆ ಐ ಥಿಂಕ್ ಇಟ್ಸ್ ಗುಡ್ ಟು ಗೋ, ಏನು ಪ್ರಾಬ್ಲಮ್ ಇರಲ್ಲ. ಒಂದು ಸಣ್ಣ ಪಾಯಿಂಟು, ಎ ಖಾತಾ, ಬಿ ಖಾತಾ ಮತ್ತು ಇನ್ನು ನಾಳೆ ನಾಡಿದ್ದು ಬರ್ಬೋದು ಸಿ ಖಾತಾ ಮತ್ತು ಈ ಖಾತಾ ಎಲ್ಲ. ಆ್ಯಕ್ಚುಲ್ ಆಗಿರೋದು ಒಂದೇ ಖಾತಾ, ಒಂದೇ. ದೆರ್ ಇಸ್ ನೋ ಎ ಖಾತಾ, ದೆರ್ ಇಸ್ ನೋ ಬಿ ಖಾತಾ, ಇಟ್ ಈಸ್ ಖಾತಾ ಓನ್ಲಿ. ಓಕೆ, ಒಂದು. ಈ ಬಿ ಖಾತಾ ಎಲ್ಲಾಗಿದ್ದಂದರೆ ಈಗ ಡೆವಲಪ್ಮೆಂಟಿಗೆ ಅದು ಮುಂದಿನ ದಿನದಲ್ಲಿ ತಗೊಳ್ಳೋಣ ಅನ್ನೋ ರೀತಿಯಲ್ಲಿ ಒಂದು ಅಡ್ವಾನ್ಸ್ ಆಗಿ ಒಂದು ಕ್ಲಿಯರೆನ್ಸ್ ಮಾಡೋದಕ್ಕೆ ಅದನ್ನು ಏನು ತೊಗೊತಾ ಇದ್ರು ಅದೊಂದು ಬುಕ್ಕಲ್ಲಿ ಬರೆಯೋಕ್ಕೆ ಹೇಳಿದ್ರು ಗೌರ್ಮೆಂಟ್. ಆ ಬುಕ್ಕಲ್ಲಿ ಬರೆಯೋದಕ್ಕೆ ಬಿ ಖಾತಾ ಅಂತ ಮಾಡಿದ್ರು. ಇಟ್ ವಾಸ್ ವೆಲ್ ಮಾರ್ಕೆಟೆಡ್. ಬ್ಯಾಂಕ್ ಲೋನ್ಸನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ದಟ್ ಈಸ್ ಹೌ ಇಟ್ ಹ್ಯಾಪನ್. ದೆರ್ ಇಸ್ ಓನ್ಲಿ ಖಾತಾ. ಬರ್ತ್ ಸರ್ಟಿಫಿಕೇಟ್ ಹೆಂಗಿದೆಯೋ ದೆರ್ ಇಸ್ ಬರ್ತ್ ಸರ್ಟಿಫಿಕೇಟ್ ಓನ್ಲಿ. ನೋ ಎ ಬರ್ತ್ ಸರ್ಟಿಫಿಕೇಟ್, ಬಿ ಬರ್ತ್ ಸರ್ಟಿಫಿಕೇಟ್ ಇಲ್ಲ. ಇಟ್ ಈಸ್ ಲೈಕ್ ಅ ಬರ್ತ್ ಸರ್ಟಿಫಿಕೇಟ್ ಫಾರ್ ದ ಪ್ರಾಪರ್ಟಿ. ದಟ್ಸ್ ಅಬೌಟ್ ಇಟ್. ಅದು ಬಿಟ್ಟರೆ ಖಾತಾ ಎಕ್ಸ್ಟ್ರಾಕ್ಟ್ ಇದೆ, ಮಗು ಎಷ್ಟು ವೆಯ್ಟ್ ಇದೆ, ಯಾವ ಕಲರ್ ಇದೆ, ಕಣ್ಣು ಯಾವ ಕಲರ್ ಇದೆ, ಮಚ್ಚೆ ಎಲ್ಲಿದೆ, ಅಷ್ಟೇ ನೋಡೋದು. ಸೊ ದಟ್ ಈಸ್ ವಾಟ್ ಇಟ್ ಈಸ್. ಇಟ್ ಈಸ್ ವೆಲ್ ಪ್ರೊಪಗ್ಯಾಂಡೆಡ್. ದರ್ ಇಸ್ ನಥಿಂಗ್ ಆಸ್ ಬಿ ಖಾತಾ. ಇಟ್ ಈಸ್ ಬಿ ಬುಕ್ಕಲ್ಲಿ ಬರೀರಿ ಅನ್ನೋದನ್ನು ಬಿ ವರ್ಡ್ alphabet was picked up very well, it was stitched very well, it was marketed very well. There is no B khata. ನೀವು ಕರೆಕ್ಟಾಗಿ ರಿಸರ್ಚ್ ಮಾಡಿದ್ರೆ
There is no B khata at all. It is only khata. That became A, this became B. Sir, two things. Previously, there was only consumer court, and that is where you used to go for. But ಇವತ್ತಿನ ದಿನ RERA is there. RERA is quite strict about things. MahaRERA, that is Maharashtra, it is one of the most pioneers in coming up with RERA. Even for real estate agents, there is an exam. You can't claim anyone to be a real estate broker. One. There are so many parameters which has to be matched in Mumbai, then only they are able to do. And Karnataka, the next RERA, it will be of that league wherein this will be the benchmark of RERA. There are a lot of stakeholders who are working towards it. And even from real estate brokering fraternity, ನಾವು ಕೂಡ ಅದ್ರ ಬಗ್ಗೆ ನಾವು ತುಂಬಾ ನೋಡ್ತಾ ಇದ್ದೀವಿ. ಬಿಕಾಸ್ ನಾವು ನಾಳೆ ದಿನ ಇವತ್ತಿಗೆ ಎಲ್ಲೋ ಕೊಡಿಸಿದ್ದೀವಿ, ನಿಮಗೆ ಡೆವಲಪರ್ ಮಾಡಿಲ್ಲ. ನಾವು ನಮ್ಮ ಒಂದು ಇದ್ರ ಮೇಲೆ ನೀವು ಅದನ್ನು ಪರ್ಚೇಸ್ ಮಾಡಿದ್ರಿ, ಇದು ಇಂಟ್ರೆಸ್ಟ್ ಇದೆ, ಎಸ್ ಇಟ್ ಈಸ್ ಗುಡ್ ಡೆವಲಪರ್ ಸರ್, ತಗೊಳ್ಳಿ, ಇದು ಚೆನ್ನಾಗಿದೆ, ಇಲ್ಲಿ ಪಕ್ಕದಲ್ಲಿ ಏರ್ಪೋರ್ಟ್ ಬರ್ತಾ ಇದೆ, ಇವ್ರದ್ದು ರೋಡ್ ನೋಡಿ ಚೆನ್ನಾಗಿದೆ, ಇವ್ರದ್ದು ಫುಟ್ಪಾತ್ ಚೆನ್ನಾಗಿದೆ ನೋಡಿ, ವಿ ಪುಟ್ ಆಲ್ ರೋಸಿ ಸ್ಟೋರಿ. ಬಟ್ ಎಂಡ್ ಆಫ್ ದ ಡೇ ಡೆವಲಪ್ಮೆಂಟ್ ಆಗಿಲ್ಲ ಅಂದರೆ ನಮಗೂ ಬೇಜಾರಾಗುತ್ತೆ. ನಾವು ಆ ಥರ ಪ್ರಾಜೆಕ್ಟ್ ಸೇಲ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಬಟ್ ಎಂಡ್ ಆಫ್ ದ ಡೇ ಆದಾಗ ಈ ಥರ ಇದರಲ್ಲಿ RERA ಇಸ್ ಒನ್ ಥಿಂಗ್ ವಿಚ್ ಇಸ್ ವೆರಿ ಮ್ಯಾಂಡೇಟ್ರಿ. ಮುಂಚೆ ಹೇಗಿತ್ತಂದರೆ ಈ ಪ್ರಾಜೆಕ್ಟ್ದು ದುಡ್ಡು ಬಂದಾಗ ಆ ಪ್ರಾಜೆಕ್ಟ್ ದುಡ್ಡು ರೇಸ್ ಮಾಡಿ ಪಕ್ಕದ ಪ್ರಾಜೆಕ್ಟಲ್ಲಿ ಹೋಗಿ ದುಡ್ಡು ಹಾಕ್ತಿದ್ರು. ಈಗಿನ ಟೈಮಲ್ಲಿ ಇಟ್ ಇಸ್ ಸೋ ಡೀಟೇಲ್. 5 ಟವರ್ ಇರೋ ಒಂದು ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್ ಬರ್ತಿದೆ ಅಂದರೆ ಟವರ್ ವೈಸ್ ದೇರ್ ಇಸ್ RERA ವಿಚ್ ಇಸ್ ದೇರ್ ಫಾರ್ ಬ್ಯಾಂಕ್ ಅಕೌಂಟ್. ದ ಎಸ್ಕ್ರೋ ಬ್ಯಾಂಕ್ ಅಕೌಂಟ್ ಇಸ್ ಗೋಯಿಂಗ್ ಅಂಡ್ ಫಿಟ್ಟಿಂಗ್ ಇನ್ ಟು ದ್ಯಾಟ್ ಬ್ಯಾಂಕ್ ಅಕೌಂಟ್. ಮನಿ ಹ್ಯಾಸ್ ಟು ಸಿಟ್ ದೇರ್ ಆ್ಯಂಡ್ ಮನಿ ಕೆನಾಟ್ ಬಿ ಡ್ರಾನ್. ಇಟ್ ಇಸ್ ಕ್ವೈಟ್ ಸ್ಟ್ರಿಂಜೆಂಟ್ ಇಫ್ ಯು ಲುಕ್ ಅಟ್ RERA bylaws. ಸೊ ಇಟ್ ಈಸ್ ಇನ್ ದ ಪ್ರಾಸೆಸ್. ಇದು ಹೇಗೆ ಅಂದರೆ ಫಾರ್ ದ ಲಾಂಗೆಸ್ಟ್ ಟೈಮ್ ದಿಸ್ ವಾಸ್ ಅನ್ ಅನ್ಟೇಮ್ಡ್ ಬುಲ್, real estate. Today there is some bit of mediation which is come in and they are doing it. It will take its own time. But today ಇವತ್ತಿನ ದಿನ ನೀವು ನೋಡಿದ್ರೆ ಎಷ್ಟೋ ಒಂದು ರೀತಿಯಲ್ಲಿ ಫೇಕ್ ಡಾಕ್ಯುಮೆಂಟ್ಸು ಅದೆಲ್ಲ ಇವತ್ತು ಕಡಿಮೆ ಆಗಿದೆ. ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್, ಆಗುತ್ತೆ. ಹ್ಯಾವ್ ಅ ಹೋಪ್ ಇಟ್ ವಿಲ್ ಆಲ್ ಹ್ಯಾಪನ್ ಇನ್ ರೈಟ್ ಪ್ಲೇಸ್. ಇಷ್ಟೊತ್ತು ನಿಮ್ಮ ಇಬ್ಬರ ಅಮೂಲ್ಯ ಸಮಯಗಳನ್ನ ನಮಗೋಸ್ಕರ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಸರ್. ಥ್ಯಾಂಕ್ ಯು ಮೇಡಮ್. Thank you audience. Thank you VK.